ಕನ್ನಡದಲ್ಲಿದೆ ನೋಡಿ. ಮುಖ್ಯ ಪ್ರಾಣ ದೇವಸ್ಥಾನ ಕೇರಳದಲ್ಲಿ ಕನ್ನಡ. ನಮಗಿದು ಬಹಳ ಇಷ್ಟ ಆಗುತ್ತೆ ಕೇರಳದಲ್ಲಿ ಕನ್ನಡ ಅಂತ ಹೇಳಿದ್ರೆ. ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನಾನು ಸುಲ್ತಾನ್ ನಬಿಹಾಳ್. ಇವತ್ತೇನ್ ಟಾಪಿಕ್ ಇಲ್ಲ. ಇವತ್ತೇನಂತ ಹೇಳಿದ್ರೆ ನಾನು ಟೆಕ್ ವಿಡಿಯೋ ಮಾಡೋದು ಆಕ್ಚುಲಿ, ಆದ್ರೆ ನಾವು ಟ್ರಿಪ್ಪಿಗೆ ಹೊಂಟಿದೀವಿ ಅಂತ ಹೇಳಿ ವ್ಲಾಗಿಂಗ್ ಮಾಡೋಣ ಅಂತ ಮಾಡ್ತಾ ಇದೀನಿ. ಇದು ಎರಡನೇ ದಿನ, ವ್ಲಾಗಿಂಗ್ ನ ಎರಡನೇ ದಿನ. ನಾವೀಗಿರೋದು ಅಂತ ಹೇಳಿದ್ರೆ ಮಂಗಳೂರು ಹತ್ರ ಇರೋ ಉಳ್ಳಾಳ ದರ್ಗಾದಲ್ಲಿದ್ದೀವಿ ನಾವಿಲ್ಲಿ. ಇಲ್ಲಿ ನೋಡಿ, ನಾನು ವಿಡಿಯೋ ತೆಗಿತಾ ಇದ್ದೆ, ಅವಾಗ್ಲೇ ಆ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳಿದ್ರು, ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ, ನಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರಂಗ್ ಮಾಡಿ, ನಂದು ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳಿ ಅವರೇ ನಿಂತ್ಕೊಂಡು ಫೋರ್ಸ್ ಕೊಡ್ತಾ ಇದಾರೆ ನೋಡಿ ಅಲ್ಲಿ. ಇಲ್ಲಿ ನೋಡಿ, ಶಾಲೆ ಮಕ್ಕಳೆಲ್ಲ ಬಂದಿದ್ದಾರೆ. ಇದೊಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ. ಬಹಳಷ್ಟು ಟೂರಿಸ್ಟ್ಗಳು ಕೂಡ ಇಲ್ಲಿಗೆ ಬಂದು ಇಲ್ಲೇ ಸ್ಟೇ ಆಗ್ತಾರೆ ರಾತ್ರಿ. ಇಲ್ಲಿ ಸ್ಟೇ ಆಗಕ್ಕಂತೂ ಬಹಳ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಹಾಗೂ ಟಾಯ್ಲೆಟ್ ಬಾತ್ರೂಮ್ ಆಗ್ಲಿ ಎಲ್ಲೂ ₹1 ತಗೊಳಲ್ಲ. ಬಹಳ ಕ್ಲೀನ್ನೆಸ್ ಇರುತ್ತೆ ಇಲ್ಲಿ. ಇಲ್ಲಿ ಎಲ್ಲಾ ಧರ್ಮದವರು ಬರ್ತಾರೆ. ನಾವಿವಾಗ ಉಳ್ಳಾಳ ಬಿಟ್ಟು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಕೇರಳದಲ್ಲಿ ಮಲಿಕ್ ಬಿನ್ ದೀನಾರ್ ಅಂತ ಸೂಫಿ ಸಂತರ ದರ್ಗಾಕ್ಕೆ ಬಂದಿದೀವಿ. ಇದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬಹಳಷ್ಟು ವೈಶಿಷ್ಟ್ಯತೆ ಹೊಂದಿರುವ ದರ್ಗಾ ಹಾಗೂ ದೊಡ್ಡ ದರ್ಗಾ ಅಂತಾನೂ ಹೇಳ್ಬಹುದು, ದೊಡ್ಡ ಸೂಫಿ ಸಂತರು ಅಂತಾನೂ ಹೇಳ್ಬಹುದು. ಇದು ಬಹಳಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಒಳಗಡೆ ಬಹಳ ವಿಶಾಲವಾಗಿದೆ, ದೊಡ್ಡದಾಗಿದೆ. ದರ್ಗಾಕ್ಕೆ ಭೇಟಿ ನೀಡಿ ಅಲ್ಲೆಲ್ಲ ಹೋಗ್ ಬಂದ್ಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹೋಟ್ಲು. ಈ ಹೋಟ್ಲ್ ಹೆಸರು ಮಲಿಕ್ ಬಿನ್ ದೀನಾರ್ ಇದಾರಲ್ಲ, ಆ ದರ್ಗಾದ ಸೂಫಿ ಸಂತರ ಹೆಸರು ಇಟ್ಟಿದ್ದಾರೆ, ಮಲಿಕ್ ದೀನಾರ್ ಅಂತ ಹೇಳಿ. ಇಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಊಟ ಆರ್ಡರ್ ಮಾಡಿದ್ಮೇಲೆ ಒಂದು ತುತ್ತು ಬಾಯಿಗಿಟ್ಮೇಲೆ ಗೊತ್ತಾಯ್ತು ಅದೆಲ್ಲ ಯಾವ್ದ್ರಿಂದ ಬಿರಿಯಾನಿ ಎಲ್ಲ ಇಲ್ಲಿ ಏನ್ ಮಾಡ್ತಾರೋ ಜಾಸ್ತಿ ಕೊಬ್ಬರಿ ಯೂಸ್ ಮಾಡಿ ಅಡಿಗೆ ಮಾಡ್ತಾರೆ. ನನಗಂತೂ ಆ ಕೊಬ್ಬರಿನೇ ಯೂಸ್ ಮಾಡಿದ ಅಡಿಗೆ ತಿನ್ನಕ್ ಆಗ್ಲಿಲ್ಲ. ನಾನು ಅರ್ಧಕ್ಕೆ ಎದ್ದು ಬಂದಿದ್ದೀನಿ. ಇದೇ ಹೋಟ್ಲದು. ಇಲ್ಲಿ ಒಳ್ಳೆದು ಏನು ಸಿಗೋದೇ ಇಲ್ಲ. ಕೊಬ್ಬರಿನೇ ಈಗ ತಿನ್ನಕ್ ಆಗಲ್ಲ ನಮಗೆ. ಇವತ್ತು ನಾಳೆ ಅಲ್ಲೇ ಇರ್ಬೇಕು ಅಂತ ಇದೀವಿ. ಏನ್ ಮಾಡ್ಬೇಕು, ಇವತ್ತು ನಾಳೆ ಇಲ್ಲೇ ಕೇರಳದಲ್ಲೇ ಇರ್ಬೇಕಂತ ಇದೀವಿ. ಏನಾಗುತ್ತೋ ನೆಕ್ಸ್ಟ್ ಗೊತ್ತಿಲ್ಲ, ನೋಡೋಣ. ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಊಟ ಮಾಡಿ ಬರ್ತಾ ಇದಾರೆ. ಅವ್ರಿಗೂ ಊಟ ಇಷ್ಟ ಆಗಿಲ್ಲ. ಎಲ್ಲ ಅರ್ಧ ಜನ ಊಟ ಮಾಡಿದ್ದಾರೆ, ಅರ್ಧ ಜನ ಊಟ ಮಾಡಿಲ್ಲ. ಕೊಬ್ಬರಿ ಎಣ್ಣೆ ವಾಸನೆ ಅಂದ್ರೆ ಅಪ್ಪಪ್ಪ ಕೊಕ್ಕನೆ. ಈಗ ಬಂದಿದೀವಿ ಬೇಕಾಲ್ ಫೋರ್ಟ್ ಗೆ ಹೋಗೋದಕ್ಕೆ ಟಿಕೆಟ್ ತಗೊಳೋದಕ್ಕೆ. ಒಬ್ರಿಗೆ ಟಿಕೆಟ್ ₹25. ಫಾರಿನರ್ಸ್ ಏನಾದ್ರು ಬಂದ್ರೆ ಇಲ್ಲಿ ₹300. ನೀವು ಇಲ್ಲೇ ಟಿಕೆಟ್ ಮಾಡಿಸ್ಬೇಕು ಬಂದ್ರೆ. ಇದು ಕೇರಳ. ಈಗ ನಾವು ಬೇಕಾಲ್ ಫೋರ್ಟ್ ಒಳಗಡೆ ಇದೆ, ಎಂಟ್ರಿ ಹೋಗ್ತಾ ಇದೀವಿ. ಗವರ್ಮೆಂಟ್ ಆಫ್ ಇಂಡಿಯಾ ಬೇಕಾಲ್ ಫೋರ್ಟ್, ಪಲ್ಲಿಕೆರೆ ಅಂತ ನೋಡಿ ಹೆಸರು, ಪಲ್ಲಿಕೆರೆ. ಶ್ರೀ ಮುಖ್ಯ ಪುರಾಣ ಟೆಂಪಲ್ ಅಂತೆ. ಬೇಕಾಲ ಕೋಟೆ ಕನ್ನಡದಲ್ಲಿದೆ ನೋಡಿ. ಮುಖ್ಯ ಪ್ರಾಣ ದೇವಸ್ಥಾನ ಕೇರಳದಲ್ಲಿ ಕನ್ನಡ. ನಮಗಿದು ಬಹಳ ಇಷ್ಟ ಆಗುತ್ತೆ ಕೇರಳದಲ್ಲಿ ಕನ್ನಡ ಅಂತ ಹೇಳಿದ್ರೆ. ಇದು ನೋಡಿ, ಫೋರ್ಟ್ ಒಳಗಡೆ ಎಂಟ್ರಿ ಇದು ಫೋರ್ಟ್ ಒಳಗಡೆ ಬಂದ್ಮೇಲೆ ನೋಡಿ, ಎಲ್ಲ ಜಂಬೂ ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಇದು ರೀಕನ್ಸ್ಟ್ರಕ್ಷನ್ ಆಗಿರೋದು. 1960 ಯಲ್ಲೂ ರೀಕನ್ಸ್ಟ್ರಕ್ಷನ್ ಆಗಿತ್ತಂತೆ. ಮತ್ತೆ 2007-8 ರೀಕನ್ಸ್ಟ್ರಕ್ಷನ್ ಆಗಿ ಜಂಬೂ ಇಟ್ಟಿಗೆಯಿಂದ ಇವರೇ ಕಟ್ಟಿದ್ದಾರೆ ಇದನ್ನ. ಎಲ್ಲರೂ ಒಂದೊಂದ್ ಕಡೆ ಒಂದೊಂದ್ ದಿಕ್ಕಾಗಿ ಓಡ್ತಾ ಇದಾರೆ ನೋಡಿ. ಇಲ್ಲಿ ಮೇಲ್ಗಡೆಯಿಂದ ನೋಡಿ, ಮಕ್ಕಳು ಬರ್ತಾ ಇದಾರಲ್ಲ, ಬಿದ್ರೆ ಅಂತೂ ಅಲ್ಲಂಗೆ ಮುರ್ಕೊಂಡ್ ಹೋಗ್ತವೆ. ಹಾಗಿದೆ, ಅದು ಅಷ್ಟು ಹೈಟ್ ಇದೆ. ಮೇಲ್ಗಡೆನು ವ್ಯೂ ಪಾಯಿಂಟ್ ಮಾತ್ರ ಬಹಳ ಚೆನ್ನಾಗಿದೆ. ಹಿಂದೆಗಡೆ ನೋಡಿದ್ರೆ ನಿಮಗೆ ಸಮುದ್ರ ತೀರದಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ಹಿಂದಿಂದ ಫೋಟೋಸ್ ಎಲ್ಲ ಬಹಳ ಚೆನ್ನಾಗಿ ಬರ್ತವೆ. ಆಮೇಲೆ ನೋಡಿ, ಇಲ್ಲಿ ಸಮುದ್ರ ತೀರ. ಇಲ್ಲಿ ನಮ್ಮ ಹುಡುಗರು ಆಲ್ರೆಡಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ ನೋಡಿ. ಭಾರತದ ಬಾವುಟ. ಹೀಗೆ ಸುತ್ತಾಡ್ಬೇಕಾದ್ರೆ ಇಲ್ಲೇನೋ ಒಂದ್ ಸಿಕ್ಕಿದೆ, ಗುಹೆ ತರ ಕಾಣಿಸ್ತಾ ಇದೆ. ಇದ್ರ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಇಲ್ಲೇನಿದೆ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಜಾಗ ಎಂಡ್ ಆಗಿದೆ ಅನಿಸ್ತಾ ಇದೆ. ಈಗ ನಾವು ಬಂದಿರೋದು ಕೇರಳದಲ್ಲಿ ರೆಸ್ಟೋರೆಂಟ್ ಬಂದಿದೀವಿ. ಸ್ನಾಕ್ಸ್ ಮತ್ತೆ ಟೀ ತಗೊಳಕ್ ಬಂದಿದೀವಿ. ಆದ್ರೆ ಇದು ತಮಿಳ್ನಲ್ಲಿ ಹೆಸರಿದೆ, ರೆಸ್ಟೋರೆಂಟ್ ಅಂತ ಮಾತ್ರ ಇಂಗ್ಲಿಷ್ ಅಲ್ಲಿ ಇದೆ. ಅದ್ ಏನಂತ ಗೊತ್ತಾಗ್ತಾ ಇಲ್ಲ. ತಮಿಳು ಯಾವ್ದು ಹೋಗ್ರಿ ತಾಗಿ ಏನೇನು ಗೊತ್ತಾಗ್ತಾ ಇಲ್ಲ. ನಮ್ಮ ಹುಡುಗರೆಲ್ಲ ಟೀ ಕುಡಿತಾ ಇದಾರೆ. ಒಂಥರ ಇದೆ ರೆಸ್ಟೋರೆಂಟ್. ನೋಡಿ, ಎಲ್ಲ ನೋಡಿ. ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಜಗ್ಗಲ್ಲಿ ನೀರಿಟ್ಟಿದಾರಲ್ಲ, ಅದು ಸಹಿತ ಬಿಸಿ ಇದೆ. ಅಷ್ಟು ಹೀಟ್ ಇದೆ ಇಲ್ಲಿ.
ಆ ನೀರ್ ಇಟ್ಟಿದಾರಲ್ಲ ಎಲ್ಲದಲ್ಲಿ ನಾವ್ ಎಲ್ಲದ್ರಲ್ಲಿ ಚೆಕ್ ಮಾಡಿದ್ವಲ್ಲ, ಆ ಜಗ್ಗಲ್ಲಿರೋ ನೀರ್ ಕೂಡ ಬಿಸಿ ಇದೆ. ನೋಡಿ ಟೀ ತಗೊಂಡಿದೀವಿ ನಾವು, ಈ ರೆಸ್ಟೋರೆಂಟ್ ಅಲ್ಲಿ ಟೀ ತಗೊಂಡಿದೀವಿ ಅಷ್ಟೇ. ಎಲ್ರು ನೋಡಿ, ಎಲ್ರು ಟೀ ತಗೊಂಡಿದ್ದಾರೆ, ಆದ್ರೆ ನನಗೇನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈ ಟೀ. ನಡೆಯುತ್ತೆ. ನೋಡಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಪಯ್ಯಂಬಳಂ ಬೀಚಿಗೆ ಇವಾಗ್ಲೇ ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಹೋದ್ವಿ, ಕೇರಳದಲ್ಲಿ ಎಲ್ಲೆಲ್ಲೂ ಅಡಿಗೆ ಮಾಡ್ಕೊಂಡು ತಿನ್ನಕ್ ಕೊಡ್ತಾ ಇಲ್ಲ. ಎಲ್ಲೋಗ್ಬೇಕಂತೆ ಸೀದಾ ನೀವೆಲ್ಲಾದ್ರೂ ಸ್ಟೇ ಆಗ್ರಿ ಹಂಗೆ ಹಿಂಗೆ ಅಂತ ಇದ್ರು. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪಯ್ಯಂಬಳಂ ಬೀಚಿಗೆ ಇವಾಗ್ಲೇ ಹೋಗಿ ಅಲ್ಲೇ ಊಟ ಮಾಡಿ ಆಮೇಲೆ ಬರೋಣ ಅಂತ ಎಸ್ಟಿಮೇಟ್ ಹಾಕಿ ಅಲ್ಲಿಗೆ ಬಸ್ ಅಲ್ಲಿ ಪೊಲೀಸ್ ಇದ್ರ ಹತ್ರ ಬಿಟ್ಟು ನಾವು ಹೋಗ್ತಾ ಇದೀವಿ. ತಿರುಗಿ ಸುಸ್ತಾಗ್ತಾ ಇದೆ ನಮಗೆ, ಏನೇನು ಸಿಗ್ತಾ ಇಲ್ಲ. ಇಲ್ಲಿ ಕೇರಳದಲ್ಲಿ ಎಲ್ಲಿ ಊಟ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲೂ ಬಂದ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಿಟ್ರೆ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಇದಾವೆ. ಅಲ್ಲಿ ನೋಡಿ, ಅಲ್ಲಿ ರೆಸ್ಟೋರೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಹಿಂದೆ, ಅಲ್ಲಿಗೆ ಹೋದ್ರೆ 4 ರಿಂದ 5 ಸಾವಿರ ರೂಪಾಯಿ ಊಟಕ್ಕೆ ಬೇಕಂತೆ. ಅಲ್ಲಿ ಹೋಗಿ ಮೆನು ನೋಡಿಕ್ಕೆ ಹೆದರಿಕೆ ಆಗಿ ಮತ್ತೆ ವಾಪಸ್ ಬಂದಿದೀವಿ. ದುಡ್ಡಿಗಂತ ಅಲ್ಲ, ಗೊತ್ತಿನ ದುಡ್ಡಿಗೆ ಅಷ್ಟೇ ಯಾರು ಖರ್ಚು ಮಾಡ್ತಾರೆ ಅಂತ ಅಷ್ಟೇ. ನೋಡೋಣ. ನೋಡಿ ಇಲ್ಲಿ ಒಂದ್ ಲೈಟ್ ಬಿಟ್ರೆ ಏನು ಇಲ್ಲ, ಕತ್ಲು ಅಂದ್ರೆ ಕತ್ಲು. ಸುಮ್ನೆ ಊಟ ಕೊಡ್ಕೊಂಡು ಹೋಗ್ತಾ ಇದೀವಿ. ಮಿನಿಮಮ್ 3 ಕಿಲೋಮೀಟರ್ ತನಕ ಊಟ ಸುತ್ತಿದೀವಿ. ಇಲ್ಲಿ ಮಾಡ್ಕೊಂಡ್ ತಿನ್ನಕ್ಕೂ ಕೊಡ್ತಾ ಇಲ್ಲ. ನೋಡಿ ನನ್ ಕಾಣಿಸ್ತಾನು ಇಲ್ಲ. ಬಹಳ ಕಷ್ಟ ಇದೆ ಇಲ್ಲಿ ಊಟದ್ದು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಾಕಾಗ್ಬಿಟ್ಟಿದೆ ಊಟ ಹುಡುಕಿ 3 ಕಿಲೋಮೀಟರ್ ಮೇಲ್ ನಡೆದಿವಿ. ನೋಡೋಣ ನೆಕ್ಸ್ಟ್ ಯಾವ್ದು ಸಿಗ್ಬೋದು ಅಂತ. 3-4 ಗಂಟೆ ತಿರ್ಗಿದ ಮೇಲೆ ಎಲ್ಲಿ ನೋಡಿದ್ರು ಕೊಬ್ಬರಿ ಎಣ್ಣೆ ಇತ್ತು. ಆದ್ರೆ ಐತಲ್ಲ ಇಲ್ಲಿ SN ಪಾರ್ಕ್ ಅಂತ ಇದೆ. SN ಪಾರ್ಕ್ ಹತ್ರ ಯಾವ್ದಪ್ಪ ಇದು, 5 ಸ್ಟಾರ್ ಕೋಲಿ ಹಟ್ ಅಂತ ಇದೆ. ಅಲ್ಲಿ ಮಾತ್ರ ನಿಮಗೆ 100% ಕರ್ನಾಟಕದವರಿಗೆ ಅಲ್ಲಿ ಪಾಮ್ ಆಯಿಲ್ ಇಂದ ಮಾಡಿರೋ ರೋಟಿ ರೋಲು ಎಲ್ಲ ಸಿಗುತ್ತೆ. ಅಲ್ಲಿ ನಿಮಗೆ ಬಹಳ ಚೆನ್ನಾಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಐತಲ್ಲ ಇಲ್ಲಿ ನಮಗೆ ತಿನ್ಲಾರ್ದೆ 3 ಕಿಲೋಮೀಟರ್ ನಡೆದಿದೀವಿ. ಸುಸ್ತು ಬೇರೆ ಆಗಿತ್ತು. ಇಲ್ಲಿ ಬಂದು ಚಿಕನ್ ಪಾಪ್ಕಾರ್ನ್ ಅದೆಲ್ಲ ತಿಂದಿದ್ಕೆ. ಮತ್ತೆ ನಿಮಗೆ ವಾಟರ್ ಬೇಕು ಅಂದ್ರೂ ಇಲ್ಲಿ ಸಿಗುತ್ತೆ. ನಿಮಗೆ ಎಲ್ಲೂ ಫೆಸಿಲಿಟಿ ಇಲ್ಲ. ವಾಟರ್ ಬೇಕು ಅಂದ್ರೂ ನೀವು 20 ರೂಪಾಯಿ ಲೀಟರ್, ಇಲ್ಲ ಅಂತ ಹೇಳಿದ್ರೆ ನಿಮಗೆ 70 ರೂಪಾಯಿಗೆ 20 ಲೀಟರ್ ನೀರ್ ಕೊಡ್ತಾರೆ ತಗೊಂಬಂದು. ಕೊನೆಗೂ ನೀರ್ ಸಿಕ್ತು. ನೀರ್ ಸಿಕ್ಮೇಲೆ 2 ಗಂಟೆ ಆಯ್ತು ಊಟ ಮಾಡಿ ತಿನ್ನೋಷ್ಟೊತ್ತಿಗೆ. ಇಲ್ಲಿ ನೋಡಿ ಬೇಳೆ ಸಾರು ಅನ್ನ ಮಾಡ್ಕೊಂಡ್ ತಿಂದ್ವಿ. ಅಲ್ಲೇ ರೋಡ್ ಸೈಡ್ ನಿಲ್ಸ್ಕೊಂಡು ಗಾಡಿ. ನೋಡಿ ಕರೆಕ್ಟ್ ಈಗ ಎಕ್ಸಾಕ್ಟ್ ಟೈಮ್ 1:56. ನೋಡಿ 2 ಗಂಟೆ ಆಯ್ತು. ಮಲಕ್ಕನೋ ತನಕನೇ 3-3:30 ಆಗ್ಬಿಡ್ತು.